ಇವತ್ತು ನಾವು ಯೂಟ್ಯೂಬ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗಿರುವಂತ ಎಗ್ ಫ್ರೈ ರೆಸಿಪಿನ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಒಂದು ಪುಟಾಣಿ ಕಡಾಯಿ ತಗೊಂಡು ಅದಕ್ಕೆ ಒಂದು ಬಾಯ್ಲ್ಡ್ ಎಗ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ 2 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಅದ್ರ ಮೇಲೆ ನೀಟಾಗಿ ಕವರ್ ಆಗೋ ತರ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ ಫೈನ್ ಚಾಪ್ ಮಾಡಿರುವಂತ ಈರುಳ್ಳಿ, ಫೈನ್ ಚಾಪ್ ಮಾಡಿರುವಂತ ಹಸಿರುಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊನ ಹಾಕೋಬೇಕಾಗತ್ತೆ. ಸೊ ಅದು ಹಾಕೊಂಡು ಚೆನ್ನಾಗಿ ಬಾಟಮ್ ಎಲ್ಲ ಫ್ರೈ ಆಗ್ತಾ ಇರಬೇಕು. ಅವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚ ಖಾರದ ಪುಡಿನೂ ಕೂಡ ಯೂಸ್ ಮಾಡಬಹುದು. ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ 2 ಕಡೆನೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನನಗಂತೂ ಇದು ಫ್ಲಿಪ್ ಮಾಡುವಾಗ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ಅಂದ್ರೆ, ಸೊ ಇದೇನಾದ್ರೂ ಕ್ರ್ಯಾಕ್ ಆಗಿ ಆಚೆ ಬರುತ್ತೆ ಅನ್ನೋ ಭಯ ಇತ್ತು. ಅದಾದ್ಮೇಲೆ ಲಕ್ಕಿಲಿ ನೀಟಾಗಿ ಫ್ಲಿಪ್ ಆಯ್ತು. ಬಟ್ ಸೀರಿಯಸ್ಲಿ ಈ ರೆಸಿಪಿ ಎಷ್ಟು ವೈರಲ್ ಆಗಿದೆ ಅಂದ್ರೆ, ನನ್ಗಿದ್ದ ಯಾರು ಮಾಡಿ ಹಾಕಿದಾರೋ ಗೊತ್ತಿಲ್ಲ ಈ ರೆಸಿಪಿನ. ಬಟ್ ನನಗಂತೂ ಸುಮಾರು ಸಲ ನಾನು ಈ ರೆಸಿಪಿನ ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ನಾನ್ ಬೇಸಿಕ್ ಎಗ್ ಲವರ್ ಆಗಿರೋದ್ರಿಂದ ನನಗೆ ಇದನ್ನ ಮಾಡ್ಲೇಬೇಕು, ಟೇಸ್ಟ್ ಮಾಡ್ಲೇಬೇಕು ಹೇಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಮ್ದು ಒಂದ್ ಇರ್ಲಿ ಅಂತ ಟ್ರೈ ಮಾಡಿದೆ. ಬಟ್ ಟ್ರಸ್ಟ್ ಮೀ, ನೀವೇನಾದ್ರೂ ಎಗ್ ಲವರ್ ಆಗಿದ್ರೆ ಎವ್ರಿ ಡೇ ಈ ರೆಸಿಪಿನ ಮಾಡ್ಕೊಂಡು ತಿಂತೀರಾ. ಈ ಚಳಿಗಾಲಕ್ಕಂತೂ ಒಳ್ಳೆ ರಸಂ ರೈಸ್ ಹಾಗೂ ಈ ಡಿಶ್ ಇದ್ರಂತೂ ಸೂಪರ್ ಆಗಿರುತ್ತೆ. ಮತ್ತೆ ನಮ್ಮ ಡಿನ್ನರ್ ಆಗಿ ಲಂಚಿಗಾಗ್ಲಿ ನೋಡಿ, ಈ ರೀತಿ 2 ಕಡೆ ಫ್ರೈ ಆದ್ಮೇಲೆ ಒಂದ್ ಪ್ಲೇಟಿಗೆ ಫ್ಲಿಪ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡಬೇಕು. ಸೊ ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನಾಳೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.